ಛತ್ರಪತಿ ಸಾವಿನ ವಿಚಾರ ತಿಳಿಯುತ್ತಿದ್ದಂತೆ ಸಿರ್ಸಾದಲ್ಲಿದ್ದ ಜನಸಾಮಾನ್ಯರು ಮೊಟ್ಟ ಮೊದಲ ಬಾರಿಗೆ ಡೇರಾ ಬಾಬಾ ಆಶ್ರಮದ ವಿರುದ್ಧ ರಸ್ತೆಗಿಳಿದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು. ಬಾಬಾನ ಅರೆಸ್ಟ್ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಪೊಲೀಸರು ಮಾತ್ರ ಆ ಹೋರಾಟವನ್ನ ಹತ್ತಿಕ್ಕೋಕೆ ಒಂದು ಕಟ್ಟುಕತೆ ಕಟ್ಟಿದ್ರು. ಜರ್ನಲಿಸ್ಟ್ ರಾಮಚಂದ್ರ ಕುಟುಂಬದಲ್ಲಿ ಭೂಮಿಗೆ ಸಂಬಂಧಿಸಿ ಗಲಾಟೆ ನಡೆದಿದ್ದು, ಅದಕ್ಕೆ ರಾಮಚಂದ್ರ ಛತ್ರಪತಿಯ ಮೇಲೆ ದಾಳಿ ನಡೆದಿದೆ ಅಂತ ಸುಳ್ಳು ಹೇಳಿ ಹೋರಾಟಗಾರರ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ರು. ತಂದೆ ಸಾವಿನ ಪ್ರಕರಣದ ತನಿಖೆ ವಿಚಾರದಲ್ಲಿ ಪೊಲೀಸರು ಮಾಡುತ್ತಿರೋ ನಿರ್ಲಕ್ಷ್ಯ ಗಮನಿಸಿದ ಮಗ ಅಂಶುಲ್ ಛತ್ರಪತಿ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು. ನಮ್ಮ ತಂದೆಯ ಸಾವಿನ ಬಗ್ಗೆ ಸಿಬಿಐ ತನಿಖೆ ಆಗ್ಬೇಕು ಅಂತ 2003 ಜನವರಿಯಲ್ಲಿ ಹೈಕೋರ್ಟ್ ಮುಂದೆ ಮನವಿ ಮಾಡಿಕೊಂಡ. ಆದ್ರೆ ಹೈಕೋರ್ಟ್ ಆ ಅರ್ಜಿಯನ್ನ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಲಿಲ್ಲ. 2003 ನವೆಂಬರ್ನಲ್ಲಿ ಹೈಕೋರ್ಟ್ ಅಕ್ಸೆಪ್ಟ್ ಮಾಡಿತ್ತು.